ಸಹೋದರಿಯರೇ, ಇವತ್ತು ಒಂದು ಒಳ್ಳೆಯ ವಿಷಯನ ಚರ್ಚೆ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಸ್ವಲ್ಪ ನಗೋಣ. ಯಾಕೆಂದರೆ ನಗಬೇಕು. ನಗೋಕ್ಕೆ ನಾನು ಒಂದು ಸಲಹೆನೂ ಕೊಡ್ತೀನಿ, ತಮಾಷೆನೂ ಹೇಳ್ತೀನಿ. ಅದು ಸಿಗ್ಗಾಂವ್ ಅಂತ ಇದೆ, ಧಾರವಾಡದ ಹತ್ರ ಸಿಗ್ಗಾಂವ್. ಅಲ್ಲಿ ಒಂದು ಜಾನಪದ ಲೋಕ, ಆಗ ಜಾನಪದ ಲೋಕ ಅಂತ ಇಟ್ಟಿದ್ದರು, ಈಗ ರಾಕ್ ಗಾರ್ಡನ್ ಅಂತ ಪರಿವರ್ತನೆ ಮಾಡಿದ್ದಾರೆ. ಯಾರಾದರೂ ಹೋಗದೇ ಇದ್ದರೆ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡು ಖಂಡಿತ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಅದು ರಾಕ್ ಗಾರ್ಡನಲ್ಲಿ ಏನು ನೋಡಿದ್ವಿ, ಯಾಕೆ ಖುಷಿ ಆಯಿತು. ಸೊ ಜಾನಪದ ಕಲೆ ಎಲ್ಲದೂ ಎತ್ತು ಹಿಂದೆ ಹೆಂಗೆ ಮಾರಾಟ ಮಾಡ್ತಾಯಿದ್ರು, ಕೆಳಗಡೆ ಹೆಂಗೆ ಬೆಲೆ ಕಟ್ತಾಯಿದ್ರು, ಎಲ್ಲದೂ ಇದೆ. ಪ್ರಾಣಿ ಪಕ್ಷಿಗಳು, ಆಮೇಲೆ ನಮ್ಮ ಜಾನಪದ ಲೋಕ, ಜಾನಪದ ದೇವತೆಗಳು, ಪ್ರತಿಯೊಂದು ಇದೆ ಅದರಲ್ಲಿ. ರಾಕ್ ಗಾರ್ಡನ್ಗೆ ತಪ್ಪದೆ ಒಂದು ಟೆಂಪೋ ಟ್ರಾವೆಲರ್ಸ್ ಮಾಡ್ಕೊಂಡು ಒಂದು ದಿವಸ ಹೋಗಿ ಬಂದರೆ, ಮೊಮ್ಮಕ್ಕಳಿದ್ದರೆ ಅವ್ರೂ ಕರ್ಕೊಂಡು, ನಾವು ಇಬ್ಬರೇ ಹೋಗಿ ನೋಡಿದ್ವಿ, ಆಮೇಲೆ ಮೊಮ್ಮಕ್ಕಳನ್ನು ಕರ್ಕೊಂಡು ಹೋದ್ವಿ. ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ದೃಶ್ಯವನ್ನು ನೋಡಿದ್ವಿ. ಅಲ್ಲಿ ಈಜುಗೊಳ ಇದೆ. ಅಲ್ಲಿ ಈಜುಗೊಳದ ಇದರಲ್ಲಿ ಗೊಂಬೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ಒಂದು ಗೊಂಬೆ ಮೇಲೆ ಕುಂಬಳಕಾಯಿ ಹೊತ್ಕೊಂಡಿದ್ದಾನೆ. ಇಷ್ಟು ದಪ್ಪ ಇದೆ ಕುಂಬಳಕಾಯಿ. ಕೆಳಗೆ ಹೊಟ್ಟೆ ಹಿಂಗೆ ತೆಗೆದಿದ್ದಾನೆ. ಹಿಂಗೆ ಹೊಟ್ಟೆ ತೆಗೆದು ಅದನ್ನು ಕೂಡ ಹಿಂಗೆ ಕುಂಬಳಕಾಯಿ ಥರ ಮಾಡಿದ್ದಾನೆ ಹೊಟ್ಟೆದು. ಅದರಲ್ಲಿ ಬೋರ್ಡ್ ಏನು ಹಾಕಿದ್ದಾನೆ ಅಂತಂದರೆ, ಇದು ಹೊಲದಲ್ಲಿ ಬೆಳೆದದ್ದು, ಇದು ಮನೆಯಲ್ಲಿ ಬೆಳೆದಿದ್ದು. ಇದು ಹೊಲದಲ್ಲಿ ಬೆಳೆದದ್ದು ಮಾರಾಟ ಮಾಡ್ಬೋದು, ಹೊತ್ಕೊಂಡು ಹೋಗ್ಬೋದು. ಮನೆಯಲ್ಲಿ ಬೆಳೆದಿದ್ದು ಎಲ್ಲಿಗೂ ತಗೊಂಡು ಹೋಗೋಕ್ಕಾಗಲ್ಲ, ಅದು ಸ್ವಾರ್ಥ. ಮನೆಯಲ್ಲಿ ಬೆಳೆದಿರೋದು ಸ್ವಾರ್ಥ, ಮನೆ ಕಡೆ ಗಮನ ಕೊಟ್ಟರೆ ಸ್ವಾರ್ಥ, ಹೊರಗಡೆ ಕೊಟ್ಟರೆ ಮಾರಕ್ಕಾದರೆ ನಿಸ್ವಾರ್ಥ ಅಂತ ನಾವು ತಿಳ್ಕೊಬೋದು. ಇದು ಒಂದು ಬಹಳ ನಮ್ಮ ಮಕ್ಕಳು ಸೊಸೆ ಅವರೆಲ್ಲ ನಿಂತ್ಕೊಂಡು ಆ ಫೋಟೋ ತೆಗೆಸ್ಕೊಂಡ್ರು, ತೆಗ್ದಿದ್ದೇವೆ, ಆ ಫೋಟೋ ಇದೆ. ಇದು ಒಂದು ಸಮಾಜ. ಪುರಂದರ ದಾಸರು ಶ್ರೀಮಂತರು, ಅವರಿಗೆ ಅಪಾರವಾಗಿ ಹಣ ಇತ್ತು. ನವಕೋಟಿ ನಾರಾಯಣ ಅಂತ ಕರೀತಾಯಿದ್ರು. ಪುರಂದರ ದಾಸರಿಗೆ ನವಕೋಟಿ ನಾರಾಯಣ ಅಂತ ದಾಸ ಆಗಿಬಿಟ್ಟ. ನೆನ್ನೆ ದಿವಸ ಅವನು ಶ್ರೀಮಂತ, ಶ್ರೀನಿವಾಸ ನಾಯಕ, ಶ್ರೀಮಂತ, ವ್ಯಾಪಾರ, ವಜ್ರದ ವ್ಯಾಪಾರ. ಮಾರನೇ ದಿವಸ ದಾಸ, ಪುರಂದರ ದಾಸ. ಏನು ಇದು ವ್ಯತ್ಯಾಸ ಏನು? ಅವರು ಎಷ್ಟು ಕೀರ್ತನೆಗಳನ್ನು ರಚಿಸಿದ್ದಾರೆ ಅಂದರೆ 4,75,000. 4,75,000 ಕೀರ್ತನೆಗಳನ್ನು ಪುರಂದರದಾಸರು ರಚಿಸಿದ್ದಾರೆ. ಅದು ಎಷ್ಟು ಅಗಾಧವಾದ ಶ್ರೀಮಂತಿಕೆ ಬದುಕಿನ ಬಗ್ಗೆ ಪುರಂದರದಾಸರಿಗೆ ಆಗಿದೆ ಅನ್ನೋವಂಥದ್ದನ್ನು ನಾವು ತಿಳ್ಕೊಬೋದು. ಅದನ್ನು ಓದಿದರೆ ಅಪಾರವಾದ ಜ್ಞಾನ ಬಂದಿದೆ. ವಿಜ್ಞಾನದ ಜೊತೆಗೆ ತುಲನೆ ಮಾಡೋಕ್ಕಾಗಿಲ್ಲ. ವಿಜ್ಞಾನ ಈಗ ಬೆಳೆದಿದೆ. ಪುರಂದರದಾಸರ ಕಾಲದಲ್ಲಿ ವಿಜ್ಞಾನ ಈಗಿನಷ್ಟು ಬೆಳೆದಿಲ್ಲ, ಆದರೆ ಸರಿ ಸಮಾನವಾದಂಥ ಜ್ಞಾನವನ್ನು ನಮಗೆ ಗೊತ್ತಾಗುತ್ತೆ. ಬದುಕಿನ ಅಲ್ಪತನ, ನಾವೆಷ್ಟು ಅಲ್ಪರು, ಸಮಾಜ ಜೀವಿಗಳಾಗಿದ್ದರೂ ಕೂಡ ಯಾಕೆ ಸ್ವಾರ್ಥಿಗಳಾಗಿದ್ದೀವಿ ಅನ್ನೋವಂಥದ್ದು ಎಲ್ಲದೂ ಕೂಡ ಪುರಂದರದಾಸರ ಚಿಂತನೆಯಲ್ಲಿ ತಿಳಿತೆ. ಅದರಲ್ಲಿ ನಾನು ಎರಡು ವಿಷಯಗಳನ್ನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ.
ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ ಅಂತ ಹೇಳಿ. ನೋಡಿ, ಇದಕ್ಕೆ ಇಷ್ಟು ಸೊಗಸಾಗಿ ಕಣ್ಣು, ಕಿವಿ, ತಲೆ, ಬಾಯಿ ಯಾವ ಪ್ರಾಣಿಗಿದೆ? ಯಾವ ಜೀವಿಗೆ ಈ ಜಗತ್ತಿನಲ್ಲಿ ಅಷ್ಟು ಲಕ್ಷಾಂತರ ಜೀವಿಗಳಿದೆಯಲ್ಲ, ಯಾವ ಜೀವಿಗೆ ಇಷ್ಟು ಸೊಗಸಾದ ಆಕಾರ, ನೋಟ, ಅವಕಾಶಗಳು ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಆಗ ನಮಗೆ ಗೊತ್ತಾಗುತ್ತೆ ಮಾನವ ಜನ್ಮ ಎಷ್ಟು ದೊಡ್ಡದು ಅಂತ. ಪುರಂದರದಾಸರು ಆಗಲೇ ಗಮನಿಸಿದ್ರು. ಅದಕ್ಕೆ ಅವರು ಒಂದು ಹೇಳ್ತಾರೆ, ಅಲ್ಲಪ್ಪ, ಕಣ್ಣು, ಕಿವಿ, ಬಾಯಿ, ನಾಲಿಗೆ ಇದೆಲ್ಲ ಇರಬೇಕಾದ್ರೆ ದೇವ್ರನ್ನ ಒಂದು ಸ್ವಲ್ಪ ಹೊತ್ತು ನೆನೆಸಯ್ಯ ನೀನು. ಯಾಕೆ ನೀನು ನನ್ನ ಹೆಂಡ್ತಿ ಮಕ್ಕಳು ಅಂತ ಸಾಯ್ತಾ ಇರ್ತೀಯ? ಆಸ್ತಿ ಭೂಮಿನಲ್ಲಿ ಏನು ಸಿಗುತ್ತೆ, ಗುಡ್ಡದಲ್ಲಿ ಏನು ಸಿಗುತ್ತೆ, ಯಾಕೆ ಸಾಯ್ತಯ್ಯ? ಸ್ವಲ್ಪ ಆತ್ಮಜ್ಞಾನಿ ಆಗಯ್ಯ, ಆ ಕಡೆ ವಿಚಾರ ಮಾಡಯ್ಯ ಅನ್ನುವಂತಹ ಮಾತನ್ನು ಪುರಂದರದಾಸರು ಹೇಳ್ತಾರೆ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಿಕೊಳ್ಳಬೇಡಿರಿ ಹುಚ್ಚಪ್ಪಗಳಿರ. ವೆರಿ ರೇರ್ ನಮಗೆ ಮನುಷ್ಯರಾಗಿ ಬರೋವಂಥದ್ದು. ನಾವು ಒಂದು ಓತಿಕ್ಯಾತ ಆಗಿ ಹುಟ್ಬೋದಾಗಿತ್ತು, ಒಂದು ಇರುವೆ ಗೊದ್ದಾಗಿ ಹುಟ್ಬೋದಾಗಿತ್ತು, ಒಂದು ಮಂಗ ಆಗ್ಬೋದಾಗಿತ್ತು. ಆದರೆ ಮನುಷ್ಯರಾಗಿ ಹುಟ್ಟಿಬಿಟ್ಟಿದ್ದೀವಿ. ಈಗ ನೀವು ಕೇಳಿದ್ದೀರಿ, ಜನನ ಮರಣದ ವಿಷಯವನ್ನು ಅಪಾರವಾಗಿ ಚರ್ಚೆ ಮಾಡಿ ಕೇಳಿದ್ದೀರಿ. ಸೊ ಅದನ್ನು ತುಲನಾತ್ಮಕವಾಗಿ ನೋಡಿ, ಯಾವ ಅಂಶಗಳು ನಿಮಗೆ ಒಪ್ಪಿಗೆ ಆಗುತ್ತೋ ಒಪ್ಕೊಳ್ಳಿ, ಯಾವ ಅಂಶಗಳು ನಿಮಗೆ ಒಪ್ಪಿಗೆ ಆಗಲ್ವೋ ಅದನ್ನು ಚರ್ಚೆಗೆ ಇನ್ನೂ ಅಧ್ಯಯನ ಇದ್ದರೆ ಅದನ್ನು ಆ ಆಲೋಚನೆಗಳನ್ನು ಇಲ್ಲಿ ಈ ವೇದಿಕೆಯಲ್ಲಿ ಹಂಚ್ಕೊಳ್ಳಿ. ಯಾಕೆಂದರೆ ದೇರ್ ಈಸ್ ನೋ ಎಂಡ್ ಫಾರ್ ಲರ್ನಿಂಗ್. ಕಲಿಕೆಗೆ ಕೊನೆ ಅನ್ನುವಂಥದ್ದು ಏನೂ ಇಲ್ಲ. ಅವರು ಅವರ ಆಲೋಚನೆಗಳನ್ನು ಹಂಚ್ಕೊಂಡ್ರು. ನಾನು ನಚಿಕೇತ ಅಂತ ಒಂದು ಸ್ಟೋರಿ ಇದೆ, ಅದರಲ್ಲಿ ಈ ರೀತಿ ಇದೆ, ನಚಿಕೇತ ಹೋಗ್ತಾನೆ. ಸೊ ಅದೆಲ್ಲ ನೀವು ಕೇಳಿದ್ದೀರಿ. ಅದರಿಂದ ಆತ್ಮೀಯ ಬಂಧುಗಳೇ, ಮಾನವ ಜನ್ಮ ಅನ್ನೋದು ದೊಡ್ಡದು. ಇದಕ್ಕೆ ಅವಕಾಶ ಇದೆ. ಒಂದು ಪ್ರಾಣಿ ಇದೆ, ಇಲಿ ಇದೆ, ಇಲಿಯಾಗಿ ಸಾಯುತ್ತಷ್ಟೇ. ಬೆಕ್ಕಿದೆ, ಬೆಕ್ಕಾಗಿ ಸಾಯುತ್ತಷ್ಟೇ. ಕುರಿಯಾಗಿ ಕುರಿ ಸಾಯುತ್ತೆ, ಮೇಕೆಯಾಗಿ ಮೇಕೆ ಸಾಯುತ್ತೆ. ಆದರೆ ಮೃಗೀಯ ಜೀವನ ಮಾಡೋದು ನಮ್ಮ ಕೈಯಲ್ಲಿದೆ. ಮನುಷ್ಯತ್ವದ ಹೊಂದಿ ಮನುಷ್ಯರ ಜೀವನ ಮಾಡೋದು, ಮನುಷ್ಯರ ಥರ ನಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಮಹಾದೇವನಾಗಿ ದೇವ್ರ ಥರ ಡಿವಿನಿಟಿ ಅಂದರೆ ದೈವತ್ವವನ್ನು ಹೊಂದಿ ಅತ್ಯಂತ ಪವಿತ್ರರಾಗಿ ಪುರಂದರದಾಸರೋ ಕನಕದಾಸರೋ ಆ ಥರ ಆಗುವಂಥ ಅವಕಾಶವೂ ನಮಗಿದೆ. ಮನುಷ್ಯ ಶರೀರಕ್ಕೆ ಮಾತ್ರ ಈ ಅವಕಾಶ ಇದೆ. ಅದರಿಂದ ಇದನ್ನು ವೇಸ್ಟ್ ಮಾಡಬೇಡಿ. ಕೌಂಟ್ ಎವ್ರಿ ಸೆಕೆಂಡ್. ಒಂದೊಂದು ಸೆಕೆಂಡು ಕೂಡ ಕೌಂಟ್ ಮಾಡಿ ಅದನ್ನು ಹೇಗೆ ಕಳೆದೆ, ಚಿಂತನೆಯಲ್ಲಿ ಕಳೆದೆ, ನಾನೇನು ಒಳ್ಳೆಯ ಸ್ನೇಹಿತರ ಸಂಘದಲ್ಲಿದ್ದನೋ, ದುಷ್ಟರ ಸಹವಾಸದಲ್ಲಿದ್ದನೋ, ಆತ್ಮಸಂಗಿ ಆಗಿದ್ದನೋ, ಯಾವ ಸಂಘದಲ್ಲಿ ನಾನು ಇದ್ದೆ ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ಅಷ್ಟೇ ಬದುಕು ಅಂದರೆ ಅಷ್ಟೇ. ನಿಮ್ಮ ಮನುಷ್ಯರಾಗಿ ಹುಟ್ಟಿದ್ವಿ. ನೀವು ಸಾವಿಗೆ ಹೆದರ್ತಿರೋ, ಹುಟ್ಟಿಗೆ ಹೆದರ್ತಿರೋ, ಹೆದರಲ್ವೋ ಅದು ನಿಮಗೆ ಸೇರಿರೋದು, ನಿಮ್ಮ ವಿಚಾರಕ್ಕೆ ಸೇರಿರೋದು, ನಿಮ್ಮ ಚಿಂತನೆಗೆ ಸೇರಿರೋದು. ಆದರೆ ವಿಚಾರವನ್ನು ಮಾಡಿ. ಇದು ಒಂದು ಸಂಗತಿ. ಇನ್ನೊಂದು ದಾನ ಧರ್ಮ ಮಾಡಬೇಕು ಅಂತ ಹೇಳ್ತಾರೆ ಪುರಂದರ. ನೋಡಿ, ಈ ಶಬ್ದಗಳಲ್ಲಿ ಎಷ್ಟು ಒಂದು ಶಕ್ತಿ ಅಡಗಿದೆ. ದಾನ ಕೊಡುವವನೇ ಆಗಬೇಕು, ನಾಟ್ ಎ ಟೇಕರ್. ದಾನ ಅಂದರೆ ಕೊಡೋವನಷ್ಟೇ, ನಾಟ್ ಟೇಕರ್, ತಗೊಳ್ಳೋನಲ್ಲ.
ಗಿವರ್. ಸೊ ಅದನ್ನೇ ಕಾಯಕವೇ ಕೈಲಾಸ ಅಂದರು ಬಸವಣ್ಣ. ದಾಸೋಹ ಅಂತಂದರು. ಕಾಯಕವೇ ಕೈಲಾಸ ಅಂದರೆ ದುಡಿದು ಬದುಕು. ಹೆಚ್ಚಾಗಿರೋದನ್ನು ಕೊಟ್ಬಿಡು ತಕ್ಷಣ, ನೀನು ಇಟ್ಕೊಳ್ಳೋಕ್ಕೆ ಹೋಗಬೇಡ. ಅದು ಸಮಾಜದ್ದು ನಿನ್ನ ಕೈಯಾಗೆ ಬಂದಿದೆ, ಸಮಾಜಕ್ಕೆ ಕೊಟ್ಬಿಡು. ಅದು ದಾನ ಅಂದರೆ ಯಾರ್ದೋ ತಗೊಂಬಂದು ಅತ್ತೆದ ಅಳಿಯ ದಾನ ಮಾಡ್ದ ಅಂತ ಹೇಳಿದೆ, ಆ ಥರ ಅಲ್ಲ, ದಾನ ಅಲ್ಲ. ನಿಮ್ಮ ದುಡಿಮೆಯಿಂದ ಅದು ಬಂದಿರಬೇಕು. ಆ ರೀತಿ ಮಾಡಿದರೆ ದಾನ. ಧರ್ಮ ಹೇಗಿರಬೇಕು ಬದುಕಿನಲ್ಲಿ? ಧರ್ಮ ಅಂದರೆ ಒಂದು ನಡವಳಿಕೆ, ಸಜ್ಜನದ ನಡವಳಿಕೆ, ಸಚ್ಚಾತಿರ್ಯದ ನಡವಳಿಕೆ, ಶ್ರೇಷ್ಠ ನಡವಳಿಕೆ. ಸೊ ಎರಡೂ ಇರಬೇಕು ಮನುಷ್ಯನಿಗೆ. ದಾನ ಅಂದರೆ ಯು ಮಸ್ಟ್ ಬಿ ಎ ಗಿವರ್, ನಾಟ್ ಎ ಟೇಕರ್. ನೀವು ಯಾವಾಗಲೂ ಕೊಡೋರಾಗಬೇಕು, ತಗೊಳ್ಳೋರು ಆಗಬಾರ್ದು. ಅದು ಒಂದು ಶ್ರೇಷ್ಠ ನಡವಳಿಕೆ. ಧರ್ಮ ಅಂದರೆ ಆಚರಣೆ, ನಡವಳಿಕೆನಲ್ಲಿ ಹೆಂಗಿರಬೇಕು? ಸಚ್ಚಿಂತನೆಯಲ್ಲಿ ಸತ್ಸಂಗ ಮಾಡಬೇಕು. ಯಾವಾಗಲೂ ಒಳ್ಳೆಯ ನಡವಳಿಕೆಗಳನ್ನು ಇಟ್ಕೋಬೇಕು. ಅವ್ರು ಹೇಳ್ತಾರೆ, ನಮ್ಮ ಮಾತು ಹೆಂಗಾಡಬೇಕು ಅಂತ ಹೇಳಿದೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಸಲಾಕೆಯಂತಿರಬೇಕು. ಇಷ್ಟು ಬಿಟ್ಬಿಡಿ. ಲಿಂಗ ಮೆಚ್ಚಿ ಹೌದು ಅನ್ನಬೇಕು. ದೇವರು ಮೆಚ್ಚಬೇಕು ನಾವು ಮಾತಾಡಿದ್ರೆ. ಬೈದ್ಬಿಡೋದಲ್ಲ, ನನಗೆ ಬಾಯಿ ಐತೆ ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಇದನ್ನು ಬಾಯಿ ಕೊಟ್ಟಿಲ್ಲ. ಶ್ರೇಷ್ಠ ಕೆಲಸ ಮಾಡೋಕ್ಕೋಸ್ಕರ ನಮಗೆ ಬಾಯಿದೆ. ಅದನ್ನು ಬಸವಣ್ಣವರು ಅಥವಾ ವಚನಕಾರರು ಅಷ್ಟು ಸೊಗಸಾಗಿ ಹೇಳಿದ್ದಾರೆ. ಯಾವ ರೀತಿಯ ಮಾತುಗಳನ್ನು, ಎಷ್ಟು ತೂಕ ಇರಬೇಕು ಅನ್ನುವಂಥ ಮಾತನ್ನು ವಚನಕಾರರ ಜೀವನದಲ್ಲಿ ನಾವು ಕಾಣ್ಬೋದು. ಇವೆರಡು ಅಂಶಗಳನ್ನು ಮಾಡಿದ್ರೆ ನಾನು ಇನ್ನು ಈ ಶ್ರೀನಿವಾಸ ನಾಯಕ ಅಂತ ಮೊದಲು ಹೆಸರು ಪುರಂದರದಾಸರ ಇದಕ್ಕೆ. ಅವ್ರ ತಂದೆ ವರದಪ್ಪ ನಾಯಕ ಅಂತ. ವರದಪ್ಪ ನಾಯಕ. ಅವ್ರ ತಾಯಿ ಒಂದು 3 ಹೆಸರಿದೆ. ಲಕ್ಷ್ಮೀದೇವಿ ಅಂತಿದೆ, ಲೀಲಾವತಿ ಅಂತಿದೆ, ರುಕ್ಮಿಣಿ ಅಂತಿದೆ. ಎಷ್ಟು ವರ್ಷ ಬದುಕಿದ್ರು ಅವರು ಪುರಂದರದಾಸರು ಅಂದರೆ 80 ವರ್ಷಗಳ ಕಾಲ ಬದುಕಿದರು. 80 years, ಲಾಂಗ್ ಲೈಫ್ ಅದಕ್ಕೆ. ಅದರ ಜೀವನದಲ್ಲಿ ಯಾಕೆ ಪರಿವರ್ತನೆ ಆದರು? ಅವರು ವ್ಯಾಪಾರ ಮಾಡ್ತಿದ್ದರು, ಲಾಭಕ್ಕೋಸ್ಕರ ಜಿಪುಣ ಕೈ ಹಿಡಿದು ಏನೂ ಕೊಡದೇ ಇರೋವಂಥ ಮನುಷ್ಯ ಎಲ್ಲವನ್ನೂ ದಾನ ಮಾಡೋವಂಥ ಸ್ಥಿತಿ ಯಾಕೆ ಬಂತು ಅಂತ ಅಂದರೆ, ಒಂದು ಸಾರಿ ದೇವರು ಪರೀಕ್ಷೆ ಮಾಡೋಣ. ಈಗ ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗ್ತಾರೆ. ದೇವರು ಬೇರೆ ವೇಷದಲ್ಲಿ ಹೋಗ್ತಾರೆ. ಆವಾಗ ಶ್ರೀನಿವಾಸ ನಾಯಕ ಏನಾದರೂ ಕೊಡಪ್ಪ, ಏನು ಕೊಡಲ್ಲ ಶ್ರೀನಿವಾಸ ನಾಯಕ. ಹೋಗ್ ಅಂತೇಳಿ ಮನೆಗೆ ಹೋಗ್ತಾರೆ. ಅವ್ರ ಮನೆಗೆ ಅವ್ರ ಹೆಂಡತಿ ಇರ್ತಾರೆ. ನಂದೇನು ಇಲ್ಲಪ್ಪ, ನಂದೇನಿದೆ ನನ್ನ ಗಂಡಂದು ಎಲ್ಲ, ಈ ಮನೆ ಮಠ ಎಲ್ಲ ನನ್ನ ಗಂಡಂದು, ನಂದು ಅನ್ನೋದು ಏನು ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಮೂಕ್ತಿ ಇದೆಯಲ್ಲ, ಅದು ನಿಂದು, ನಿಮ್ಮಮ್ಮ ನಿಮ್ಮ ತವ್ರ ಮನೆಯವ್ರು ಕೊಟ್ಟಿರೋದು ಅದು ನಿಂದು ತಾನೇ, ನೀನು ಕೊಡ್ಬೋದಲ್ಲ ಅಂತ ಕೊಟ್ಬಿಡ್ತಾರೆ. ಮೂಕ್ತಿ ಆ ದೇವರಿಗೆ ಕೊಟ್ಬಿಡ್ತಾರೆ. ಆ ದೇವರು ಸುಮ್ಮನೆ ಇರಬೇಕಲ್ಲ, ಅವನ ಅಂಗಡಿಗೆ ಹೋಗ್ತಾರೆ. ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗ್ತಾರೆ. ಅಪ್ಪ ಇದನ್ನ ಇಟ್ಕೊಂಡಾದರೂ ಕೊಡಯ್ಯ ದುಡ್ಡ, ಇದನ್ನ ಇಟ್ಕೊಂಡು ಅಡ ಇಟ್ಕೊಂಡು ದುಡ್ಡು ಕೊಡಯ್ಯ ಅಂತ ಹೇಳ್ತಾರೆ. ಆಗ ನಾನು ಹೆಂಡ್ತಿದಲ್ಲ ಮೂಕ್ತಿ, ಇವನ ಕೈಲಿ ಹೆಂಗೆ ಬಂತು? ಇವನು ಇಲ್ಲರೆ ಕಳ್ಳ ಆಗಿರಬೇಕು, ಇಲ್ಲರೆ ತೆಗೆ ಕೊಟ್ಟಿರ್ಬೇಕು ಅಷ್ಟೇ, ಎರಡೇ. ಸೊ ಆಗ ಏನು ಮಾಡ್ತಾರೆ, ಮನೆಗೆ ಹೋಗ್ಬಿಡ್ತಾರೆ ಪುರಂದರದಾಸರು. ಮನೆಗೆ ಹೋಗಿ ಹೆಂಡ್ತಿ ಮೂಗು ನೋಡ್ತಾಳೆ, ಮೂಗ್ತಿ ಇರಲ್ಲ. ಇದೇ ಅವನು ತಂದು ಕೊಟ್ಟಿರೋದು ನನಗೆ. ನೋಡ್ಕೆ ನಿನ್ನ ಮೂಗ್ತಿ ತೋರಿಸೆ ಅಂತ.
ಸ್ನಾನ ಮಾಡೋಕ್ಕೆ ಅಂತ ತೆಗೆದಿಟ್ಟಿದ್ದೀನಿ ಕಣ್ರಿ ಅವನು ತೊಂದರು ಆಕೆ. ಹೆಂಗಸರು ಫುಲ್ಲು ಬೆಂಕಿ ಪಟ್ಟು ತುಂಬ ಇರುತ್ತಂತೆ ಕಡ್ಡಿಗಳು, ಅದೇನಾದರೂ ಒಲೆಯಾಗಿ ಬಿದ್ದುಬಿಟ್ಟು ಇದಕ್ಕೆ ಅಂತ ಹೇಳ್ತಾರೆ. ಒಂದೇ ಕಡ್ಡಿ ಇತ್ಕಂಡ್ರಿ ಅದಕ್ಕೆ ಅದೇನು ನಷ್ಟ ಇಲ್ಲ ಅಂತ ಹೇಳ್ತಾರೆ. ಹಂಗೆ ಹೇಳಿಬಿಟ್ಲು, ಸುಳ್ಳು ಹೇಳಿಬಿಟ್ಲು ಇದಕ್ಕೆ ಅಂತ. ನಿನ್ನ ಮೂಗ್ತಿ ತಂದು ಅದನ್ನೇ ತೋರಿಸು ಅಂತ ಹೇಳಿದಾಗ ಅವಳಿಗೆ ಗೊತ್ತಿಲ್ಲದೇ ವಿಷ ಕುಡಿಯೋಕ್ಕೆ ಹೋಗ್ತಾಳೆ. ವಿಷಪ್ರಾಶನ ಮಾಡೋಕ್ಕೆ ಹೋದಾಗ ಆ ಕಪ್ಪಿನೊಳಗಡೆ ಮೂಗ್ತಿ ಬೀರುತ್ತೆ. ಅವಳಿಗೆ ಆಶ್ಚರ್ಯ ಅನಿಸುತ್ತೆ. ಆವಾಗ ಅದನ್ನು ಆ ಮೂಗ್ತಿನ ತೊಗೊಂಬಂದು ಗಂಡನ ಕಡೆ ಕೊಡ್ತಾನೆ. ಅವರೇ ನನ್ನ ಅಂಗಡಿಗೆ ಬಂದಿದ್ದಾನೆ, ಮೂಗ್ತಿ ಕೊಟ್ಟಿದ್ದಾನೆ ನನಗೆ, ಮತ್ತೆ ಓಡೋಗ್ತಾನೆ. ಶ್ರೀನಿವಾಸ ನಾಯ್ಕ ಅಂಗಡಿಗೆ ಹೋಗಿ ಅಲ್ಲಿ ನೋಡ್ತಾನೆ, ಅಲ್ಲಿಲ್ಲ ಮೂಗ್ತಿ. ಆ ಮೂಗ್ತಿನೇ ಇಲ್ಲಿ ಬಂದು ಬಿದ್ದಿದೆ. ಅದಕ್ಕೆ ಅವಾಗ ಗೊತ್ತಾಯಿತು ವಿಧಿಯಾಟ, ದೇವರು ದೈವೇಚ್ಛೆ ಇದೆ. ಬಲಿಯಸಿ ಕೇವಲಂ ಈಶ್ವರೇಚ್ಛ ಅಂತ ಹೇಳ್ತಾರೆ. ದೇವರ ಇಚ್ಛೆ, ನಮ್ಮ ಇಚ್ಛೆ ಅಂತೆ. ಈಗ ನಿಮ್ಮ ಕೈಗೆ ಎತ್ತಬಹುದು, ಯಾರನ್ನಾದ್ರೂ ಕೆನ್ನಿಗೆ ಹೊಡಿ ಅಂತಂದರೆ ಕೈ ಬಾರಿಸ್ಬೋದು. ನಿಮ್ಮ ಎದೆಗೆ ಹೇಳ್ರಿ ಒಂದು 10 ನಿಮಿಷ ಸುಮ್ಕಿರಪ್ಪ ಯಾಕೆ ಬಡ್ಕಂತೀಯ ಅಂತ ನಿಲ್ಲುತ್ತಾ ಅದು? ಇಲ್ಲ. ಪಚನಕ್ರಿಯೆ ಮೇಲೆ ನಿಮಗೆ ಕಂಟ್ರೋಲ್ ಇದೆಯಾ? ಇಲ್ಲ. ಹಾರ್ಟ್ ಬೀಟ್ ಮೇಲೆ ಕಂಟ್ರೋಲ್ ಇದೆಯಾ? ಎಷ್ಟೋ ನಮ್ಮ ಮಾತು ನಮ್ಮ ಇಚ್ಛೆಯಂತೆ ನಡೆಯುತ್ತೆ ನಮ್ಮ ಜೀವನದಲ್ಲಿ. ಎಷ್ಟೋ ವಿಷಯಗಳು ನಮ್ಮ ಹತೋಟಿನಲ್ಲಿ ಇರಲ್ಲ, ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಯಾವುದು ನಮ್ಮ ಹತೋಟಿನಲ್ಲಿ ಇರುತ್ತೋ ಅದನ್ನು ಡಿಸಿಪ್ಲಿನ್ ಮಾಡ್ಬೋದು, ನಾವು ಶಿಸ್ತಿನಿಂದ ನಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ಬೋದು. ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಈ ರೀತಿ ಇದಕ್ಕೆ ಇವರು ಪುರಂದರದ ಸಮಕಾಲೀನರು, ಇವರಿಗೆ ಇಬ್ಬರು ಗುರುಗಳು ಒಬ್ಬರೇ ಆಗಿದ್ದರು. ವ್ಯಾಸರಾಯರು ಇವರ ಗುರುಗಳು. ಇವರಿಗೆ ಪುರಂದರ ವಿಠಲ ಅಂತ ಹೆಸರು ಕೊಟ್ಟಿದ್ದು ಅವರೇನೆ, ವ್ಯಾಸರಾಯರು ಕೊಟ್ಟರು. ಇವರು ಕನಕದಾಸರ ಸಮಕಾಲೀನರು ಇದಕ್ಕೆ. ಈಗ ನಾನು ಎಲ್ಲ ಓದೋಕ್ಕಾಗಲ್ಲ, ಎಲ್ಲ ಪದ್ಯಗಳನ್ನು ಹೇಳೋಕ್ಕಾಗಲ್ಲ. ಕೆಲವು ಮಾತ್ರ ನಾನು ಪದ್ಯಗಳನ್ನು ಉಲ್ಲೇಖಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆವಾಗ ನಿಮಗೆ ರಿಚ್ನೆಸ್ ಅಂದರೆ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಪುರಂದರ ಕೀರ್ತನೆಯಲ್ಲಿ, ಜಾನಪದದಲ್ಲಿ, ಇದರಲ್ಲೆಲ್ಲ ಎಷ್ಟು ಸಂಪತ್ತಿದೆ. ನಾವು ಯಾಕೆ ನೋಡ್ಕೊಂಡಿಲ್ಲ? ನಾವು ದುಡ್ಡಿಗೆ ಯಾಕೆ ಬಡ್ದಾಡ್ತಿದ್ವಿ? ದುಡ್ಡಿಗೆ, ಹಣಕ್ಕಾಗಿ ಹೋರಾಟ ಮಾಡೋದು ಅದಷ್ಟೇ ಜೀವನ ಅಲ್ಲ. ಇನ್ನೊಂದು ಲೋಕ ಇದೆ, ಬೇರೊಂದು ಥರ ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನಮಗೆ ಆಗ ಗೊತ್ತಾಗುತ್ತೆ. ಒಂದು ಅರ್ಧ ಗಂಟೆ ಭಜನೆ ಮಾಡೋದಕ್ಕೆ ಯಾವುದು ಸಾಟಿ ಅಲ್ಲ ಅನ್ನುವಂಥದ್ದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ಅರ್ಥವನ್ನು ತೆಗೆದ ನೋಡಿ. ಇದರಲ್ಲಿ ಒಂದು ಅರ್ಥ ಇದೆ, ಒಂದು ಹಾಡು, ಒಂದು ಕೀರ್ತನೆಯನ್ನು ನಾನು ಹೇಳ್ತೀನಿ. ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಈ ಹಾಡಿನಲ್ಲಿ ಇದು ಪುರಂದರದಾಸರು ಬರೆದಿರೋಂಥದ್ದು. ಏನು ಹೇಳ್ತಾರೆ ಅದಕ್ಕೆ ಅಂತಂದರೆ, ಕಾಮ ಕ್ರೋಧ ಬೀಡಿರೆಂಬ ಕಾಗದ ಬಂದಿದೆ. ಅದು ಅಲ್ಲಿ ನಮಗೆ ಹೇಳ್ತಾರೆ ಅದಕ್ಕೆ ಆಸೆ ಇಟ್ಕೋಬೇಡಪ್ಪ ನೋಡಿ. ಈ ಥಾಟ್ಸಲ್ಲಿ ಯಾವ ರೀತಿ ಒಂದು ಆಲೋಚನೆ ಭಿನ್ನವಾಗಿರ್ಬೋದು ಅನ್ನುವಂಥದ್ದನ್ನ, ಆಲೋಚನೆಗೂ ಆತ್ಮಕ್ಕೂ ಏನು ವ್ಯತ್ಯಾಸ ಇದೆ ಅನ್ನುವಂಥದ್ದನ್ನ ನಾನು ಈಗ ನಿಮಗೆ ಒಂದು ವಿವರಿಸಲಿಕ್ಕೆ ಇಷ್ಟಪಡ್ತೀನಿ. ಥಾಟ್ಸ್ ಅನ್ನೋದಕ್ಕೆ ನೋಡಿ, ಇದಕ್ಕೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ,
ಮನದ ಮುಂದಣ ಆಸೆಯೇ ಮಾಯೆ. ಮನದ ಮುಂದಣ ಆಸೆಯೇ ಮಾಯೆ. ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಮಿಸರಿ. ಬುದ್ಧ ಅಷ್ಟು ತಪಸ್ಸು ಮಾಡಿದ ಈ ಒಂದು ಮಾತು ಹೇಳೋಕ್ಕೆ. ಅಲ್ಲ ಮಹಾಪ್ರಭು ಸಲೀಸಾಗಿ ಹೇಳಿದರು. ಅದೇ ವಚನಕಾರರು ಇದು ನಮ್ಮ ದಾಸರು ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನ ಮಾಯೆ ಕಾಣೋ, ನಿನ್ನ ಮಾಯೆ ಕಾಣೋ, ನಿನ್ನ ಮಾಯೆ ಕಾಣೋ ಅಂತಲೂ ಹೇಳಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಮೂರು ನಿನ್ನ ಮಾಯೆ ಕಾಣೋ ಅಂತ ಹೇಳಿದ್ದಾರೆ. ವಚನಕಾರರು ಹೇಳ್ತಾರೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆ. ಈಗ ಎರಡು ಸೆಟ್ಟಿದೆ. ಇವು ಮಾಯೆಗಳು, ಇವೆಲ್ಲವಕ್ಕೂ ಕಾರಣ ನಮ್ಮ ಬದುಕನ್ನು ಮುನ್ನಡೆಸ್ಕೊಂಡು ಹೋಗೋದು ಹೆಣ್ಣು ಹೊನ್ನು ಮಣ್ಣು. ಇವು ಮೂರುಗಲ್ಲಿ ಯಾವುದಾದ್ರೂ ಒಂದು ಇರುತ್ತೆ ಅಂತ ಹೇಳ್ತಾರೆ. ಈ ಆಲೋಚನೆ ದೊಡ್ಡದು. ಹೆಣ್ಣು ಹೊನ್ನು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಅನ್ನೋದು ದೊಡ್ಡದು ಅಷ್ಟೇ. ಯು ಮೇಕ್ ಎ ಚಾಯ್ಸ್. ಈ ಎರಡು ಆಲೋಚನೆಗಳು ನಮಗಿದೆ. ನಮ್ಮ ಹಿರಿಯರು ನಮಗೆ ಕೊಟ್ಟೋಗಿದ್ದಾರೆ, ಅವರು ಯೋಚನೆ ಮಾಡಿದ್ದಾರೆ. ಅದರಲ್ಲಿ ನೀವು ಬೆಟರ್ ಥಾಟನ್ನು ಯೋಚನೆ ಮಾಡಿ. ಯಾವುದು ಬೆಟರ್ ಥಾಟು? ಮನದ ಮುಂದಣ ಆಸೆ ಅನ್ನೋದು ಇಂಪ್ರೂವ್ಡ್ ವರ್ಷನ್. ಸೊ ಈ ರೀತಿ ನೀವು ವಚನಕಾರರ ವಚನಗಳನ್ನೇ ನೋಡಿದರೂ ಕೂಡ ಹಿಂದಿನ ವಚನಕಾರರು ನೋಡಿರೋದನ್ನು ಈಗಿನ ವಚನಕಾರರು ಮಾಡಿದರೆ ಆ ಭೇದ ನಿಮಗೆ ಗೊತ್ತಾಗುತ್ತೆ. ಯಾವುದು ಬೆಟರ್ ಥಾಟೋ ಅದು ನಮ್ಮ ಕಾಲ ಪ್ರಸ್ತುತ ಆಗುತ್ತೆ. ಆ ಆಲೋಚನೆಯಿಂದ ನಮ್ಮ ಬದುಕನ್ನು ಸುಂದರಗೊಳಿಸ್ಕೋಬೇಕು. ದಟ್ಸ್ ಆಲ್. ಇದು ಇನ್ನು ಆತ್ಮ ಅಂದ್ರೇನು, ಥಾಟ್ಸ್ ಅಂದ್ರೇನು ಅನ್ನೋವಂಥದ್ದು. ಈಗ ನಾನು ಅಂದ್ಕೊಂತೀನಿ, ನಮ್ಮ ಬಿಲ್ಲಪ್ಪ ಅಂದರೆ ನನ್ನ ಕೈ, ಇದೆಲ್ಲ ನನ್ನ ಕೈ, ಈ ಹೊಟ್ಟೆ ನಂದೇ, ಈ ಪ್ಯಾಂಟು ನಂದೇ ಅಂತ. ಸೊ ಐ ಐಡೆಂಟಿಫೈ ಬಿಲ್ಲಪ್ಪ ಅಂದರೆ ನಾನು ಯಾವುದ್ರ ಜೊತೆ ಗುರುತಿಸ್ತೀನಿ ಅಂದರೆ ನನ್ನ ಶರೀರದ ಜೊತೆಗೆ ಗುರುತಿಸ್ತೀನಿ, ನನ್ನ ಮನಸ್ಸಿನ ಜೊತೆಗೆ ನಾನು ಗುರುತಿಸ್ಕೊಳ್ತೀನಿ. ಅದು ಸರಿನಾ ಅಂತ. ನಮ್ಮ ಮನೆಗೆ ಅದಕ್ಕೆ ಇದು ನಮ್ಮ ಮನೆ ಅಂತ ಹೇಳ್ತೀನಿ, ಅಥವಾ ನನ್ನ ಮನೆ ಅಂತ ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಇದು ನನ್ನ ಮನೆ ಅಂತ ಹೇಳ್ಕೊಂತೀನಿ. ಮನೆಯೇ ಬೇರೆ, ನೀವೇ ಬೇರೆ ತಾನೇ. ಇದು ನನ್ನ ಮನೆ. ನನ್ನ ಮನೆ ಅಂತಂದರೆ ಇದು ನನ್ನ ಮನೆ. ಮನೆಯೇ ಬೇರೆ, ಇದು ನಮ್ಮ ಮನೆ ಅಂತಲೇ ಹೇಳ್ಕೊಳ್ಳೋಣ. ಸೊ ಮನೆಯೇ ಬೇರೆ, ನಾನೇ ಬೇರೆ, ಅಥವಾ ವ್ಯಕ್ತಿಗಳೇ ಬೇರೆ. ಆ ರೀತಿ ಇದನ್ನು ಮಾಡ್ತಾರೆ. ಇದು ನನ್ನ ಕಣ್ಣು ಅಂದರೆ ಯಾರ ಕಣ್ಣು? ಯೋಚನೆ ಮಾಡಿ. ಇದು ನನ್ನ ಕಣ್ಣು ಅಂತಂದರೆ ಯಾರ ಕಣ್ಣು? ನನ್ನ ಅನ್ನೋದು ಯಾರು? ಯಾರು ಹಂಗೆ ಹೇಳ್ತಾ ಇರೋರು ಯಾರು? ಸೊ ಯಾರೋ ಇನ್ನೊಂದು ಅನ್ಯ ಶಕ್ತಿ ಇದೆ, ಅದು ಶರೀರದಲ್ಲಿ ಕೆಲಸ ಮಾಡುತ್ತೆ. ಶರೀರ ಒಂದು ವೆಹಿಕಲ್ ಆಗುತ್ತೆ ಅಂತ ಭಾವಿಸಿದರೆ, ಶರೀರ ಬಿದ್ದೋದ್ರೇನು ನಿಮಗೇನು ನೋವಾಗುತ್ತೆ? ಹೋಗಲಿ ಬಿಡಿ, ಹೊಸ ಗಾಡಿ ಬರುತ್ತಲ್ಲ, ಹಳೇದು ಹೋದ್ರೂ ಹೋಯ್ತು. ಆ ರೀತಿಯ ಯೋಚನೆಯಲ್ಲಿ ಈಗ ಜನನ ಮರಣ ಅಂದ್ರೇನು, ದೇರ್ ಈಸ್ ಅನ್ ಎಂಡ್, ಡೆತ್ ಅನ್ನೋವಂಥದ್ದು ಏನಿದೆಯೋ ಅದನ್ನು ಆ ಲೆಕ್ಕದಲ್ಲಿ ನಾವು ಯೋಚನೆ ಮಾಡಿದ್ರೆ ಆತ್ಮ, ಅದಕ್ಕೆ ನೀವು ಆತ್ಮಸ್ವರೂಪಿಗಳು ಅಂತ ಹೇಳ್ತಾರೆ ಮನುಷ್ಯರು. ಈ ದೇಹ ಎಲ್ಲ ವೆಹಿಕಲ್ ಕಣೆಯ. ಅದಕ್ಕೆ ಇದು ನನ್ನ ಕೈ ಅಂದರೆ ಯಾರ ಕೈ? ನನ್ನ ಕಾಲು, ನನ್ನ ಕೈ, ನನ್ನ ನಾಲ್ಗೆ, ಈ ಶರೀರ ನಂದು. ಬಿಲ್ಲಪ್ಪ ಇದು ಈ ಶರೀರನೇ ನಂದು, ಯಾರ್ದು ಅನ್ನುವಂಥ ಯೋಚನೆಯನ್ನು ನೀವು ಮಾಡಿದ್ರೆ ಲೀವ್ ವಿತ್ ಬೆಟರ್ ಥಾಟ್ಸ್. ಯಾವಾಗಲೂ ಕೂಡ ಶ್ರೇಷ್ಠವಾದ ಚಿಂತನೆ. ನೆನ್ನೆ ಇರ್ಬೋದು, ಯಾವುದೋ ಒಂದು ಯೋಚನೆಗೆ ನೀವು ಬದ್ಧರಾಗಿರ್ಬೋದು, ಇವತ್ತು ನಿಮ್ಮ ಆಲೋಚನೆ ಬೇರೆ ಆಗ್ಬೋದು.
ಬೇರೆ ಆಲೋಚನೆಯಿಂದ, ಶ್ರೇಷ್ಠವಾದ ಯೋಚನೆಯಿಂದ ಬದಲಾಯಿಸ್ಕೊಳ್ಳಿ ಅಷ್ಟೇ. ಚೇಂಜ್ ಯುವರ್ ಥಾಟ್ಸ್. ಅದಕ್ಕೆ ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿ ಅದಕ್ಕೆ ತಕ್ಕಂತೆ ಬದುಕಬೇಕು ಅಂತ. ಸೊ ಈ ಆತ್ಮ ಅನ್ನೋವಂಥದ್ದು ಈಗ ನಾನು ಓದಿದ್ದೀನಿ, ನಾನು ನೋಡಿದ್ದೀನಿ ಭಗವದ್ಗೀತೆಯಲ್ಲಿ ಇಡೀ ಯಾವುದೇ ಶ್ಲೋಕ ತಗೊಳ್ಳಿ, ಆತ್ಮದ ಬಗ್ಗೆ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಹೋಗ್ತಾರೆ. ಬುದ್ಧ ಆತ್ಮದ ಬಗ್ಗೆ ಮಾತಾಡಲ್ಲ. ಬುದ್ಧ ಆತ್ಮದ ಬಗ್ಗೆ ಮಾತಾಡೋದೇ ಇಲ್ಲ. ಆತ್ಮ ಅನ್ನೋದು ಇಲ್ಲ, ಅದೆಲ್ಲ ಐ ಡೋಂಟ್ ಬಿಲೀವ್. ಚೇತನ ಇದೆ ಅಷ್ಟೇ. ಬಿಕಾಸ್ ನಮಗೆ ಎಲ್ಲ ಇದು ಹ್ಯೂಮನ್ ಬಾಡಿನಲ್ಲಿ ಸೆಲ್ಸ್ ಇದೆ, ಅದಕ್ಕೆ ಚೇತನ ಸ್ವರೂಪಿ. ಅದೇನು ಎಲ್ಲೋ ಒಂದು ಕಡೆ ಕೂತಿಲ್ಲ, ಅದು ಇಡೀ ಶರೀರದಲ್ಲೆಲ್ಲ ಇದೆ. ಇದಕ್ಕೆ ಎಲ್ಲ ನಮ್ಮ ಅಂಗಾಂಗಗಳಲ್ಲಿ ಎಲ್ಲ ಕಡೆಯೂ ಕೂಡ ಆ್ಯಕ್ಟಿವ್ ಆಗಿದೆ. ಅದರಿಂದನೇ ನಾವು ಇದ್ದೀವಿ ಅನ್ನುವಂಥ ಯೋಚನೆಯನ್ನು ಅವ್ರು ಕೊಡ್ತಾರೆ. ಲೀವ್ ಇಟ್ ಬೆಟರ್ ಥಾಟ್ಸ್. ನಿಮಗೆ ಯಾವುದು ಸರಿ ಅಂತ ಅನಿಸುತ್ತೋ ಸರ್ಚ್. ನಿಮಗೆ ಗೊತ್ತಾಗಿಲ್ಲ ಇನ್ನೂ ತಿಳ್ಕೊಂಡು ಯಾವುದು ಉತ್ತಮವಾದ ಯೋಚನೆಯೋ ಅದಕ್ಕೆ ಮಾಡಬೇಕು. ಆ್ಯಂಡ್ ದೆನ್ ಡೋಂಟ್ ಸ್ಟಾಪ್ ಸರ್ಚಿಂಗ್. ಈ ಅಧ್ಯಯನಶೀಲತೆಯನ್ನು ಯಾವುದೋ ಒಂದು ಆಲೋಚನೆ ಇದೆ ಅನ್ನೋದಕ್ಕೆ ಕೊನೆ ಮಾಡಬೇಡ್ರಿ. ಅದೇನೇ ಥಿಯಾಸಫಿಯ ಒಂದು ಇದಕ್ಕೆ ಇದರಲ್ಲಿದೆ ನೋಡಿ. ಇದಕ್ಕೆ ನಮಗೆ ಚೇತನವನ್ನು ನೀಡಿರುವ ಎಲ್ಲ ಒಂದು ಕಂಪೇರ್ ಮಾಡಬೇಕು ಅಂತಿದೆ. ಮನುಷ್ಯನ ಆತ್ಮ ಅಮರ, ಅದರ ಭವಿಷ್ಯದ ಜೀವನ. ತುಲನಾತ್ಮಕ ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವುದು. ಕಂಪೇರ್ ಮಾಡಬೇಕು ನಾವು. ಯಾವುದೋ ಒಂದು ಬುದ್ಧನೂ ಹೇಳಿರ್ಬೋದು, ಅವನು ಮಿಸ್ಟೇಕ್ ಮಾಡಬಾರ್ದು ಅಂತಿಲ್ಲ. ಈಸ್ ಎ ಹ್ಯೂಮನ್ ಬೀಯಿಂಗ್. ಅರಿಸ್ಟಾಟಲ್ ಮಿಸ್ಟೇಕ್ ಮಾಡಬಾರ್ದು ಅಂತಿಲ್ಲ, ಈಸ್ ಎ ಹ್ಯೂಮನ್ ಬೀಯಿಂಗ್. ಅದರಿಂದ ಯಾವುದೇ ಒಂದು ಎಷ್ಟೇ ಶ್ರೇಷ್ಠ ವ್ಯಕ್ತಿ ಹೇಳಿರಲಿ, ಕಂಪೇರ್ ಇಟ್, ಯು ಜಡ್ಜ್ ಇಟ್, ಥಿಂಕ್ ಅಬೌಟ್ ದಟ್. ನೀವು ಆಲೋಚನೆ ಮಾಡಿ, ನಿಮಗೆ ಒಪ್ಪಿಗೆ ಆದರೆ ಆ ಥಾಟನ್ನು ಇಟ್ಕೊಳ್ಳಿ, ಅದರಲ್ಲಿ ಮಾಡಿ. ಆದರೆ ಆ ಎಲ್ಲ ಯೋಚನೆಗಳು ಶ್ರೇಷ್ಠವಾದ ಯೋಚನೆಗಳು. ನಮ್ಮ ಬದುಕನ್ನು ಪ್ರಮೋಟ್ ಮಾಡಬೇಕು. ಅದಕ್ಕೆ ನಮ್ಮ ಬದುಕನ್ನು ಹಾಳು ಮಾಡಬಾರ್ದು. ಅಂಥ ಯೋಚನೆಗಳನ್ನು ಇಟ್ಕೊಂಡು ನೀವು ಎಷ್ಟು ಉತ್ತಮ ಆಗ್ತಿರೋ ಅದು ನಮಗೆ ಸಂಬಂಧಪಟ್ಟಿರೋದು. ನೋಡಿ, ಇದಕ್ಕೆ ನೆಕ್ಸ್ಟು ಹಾಡು ಹೇಳ್ತಾರೆ. ಹೆಣ್ಣಿನಾಸೆ ಬೀಡಿರೆಂಬ ಕಾಗದ ಬಂದಿದೆ, ಹೊನ್ನಿನಾಸೆ ಬೀಡಿರೆಂಬ ಕಾಗದ ಬಂದಿದೆ, ಮಣ್ಣಿನಾಸೆ ಬೀಡಿರೆಂಬ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಇದು ಹೆಣ್ಣು ಹೊನ್ನು ಮಣ್ಣು, ಅದನ್ನು ಬಿಡ್ರಿ, ಅದು ಆಸೆ ಇಟ್ಕೋಬೇಡಿ ಅಂತ. ಸೊ ನಮ್ಮ ಅನುಭವದಿಂದ ಹೇಳೋದಾದರೆ ದೀಸ್ ಆರ್ ದಿ ಕಾಸಸ್. ಇದಕ್ಕೆ ಯಾಕಯ್ಯ ಹೊಡೆದಾಡ್ದ ಸರ್, ನಮ್ಮ ಅಣ್ಣ ಭಾಗ ಕೊಡಲಿಲ್ಲ, ಅದಕ್ಕೆ ಸಾಯಿಸ್ಬಿಟ್ಟದ ನಮ್ಮಪ್ಪನ್ನ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಅದರಲ್ಲಿ ಕಾಸ್ ಏನು? ಮಣ್ಣಿನ ಆಸೆ, ಹೆಣ್ಣಿನ ಆಸೆ. ಯಾರು ಎಲ್ಲಿ ಹೋಗಿದ್ದಾರೆ? ಈಗ 3 ಕೊಲೆ 4 ಕೊಲೆ ಆಗಿದೆ. ಮದುವೆ ಆಗಿರೋ ಅಂಥ ಹುಡುಗಿ ಅವ್ರಿಗೆ ಪ್ರಿಯಕರನ ಜೊತೆಗೆ ಓಡಿ ಹೋಗೋಕ್ಕೋಸ್ಕರ ಅಪ್ಪ ಅಮ್ಮನ್ನೇ ಕೊಂದು ಹಾಕಿದ್ದಾಳೆ, ಗಂಡನ್ನೇ ಕೊಂದು ಹಾಕಿದ್ದಾಳೆ ಮದುವೆ ಅಂತ ನಾವೆಲ್ಲ ನೋಡ್ತೀವಿ. ಅದಕ್ಕೆ ಹೆಣ್ಣಿನಾಸೆ ಬೀಡಿರೆಂಬ. ಆದರೆ ಗಂಡು ಏನು ಮಾಡಲ್ಲ ಅನ್ನೋ ಥರ ಇದೆ ಇದಕ್ಕೆ ಮೇಲ್ ಡಾಮಿನೇಷನ್. ಅದು ಆಗಬಾರ್ದು. ಮನುಷ್ಯನೂ ಕೂಡ ಗಂಡಸಾದ್ರೂ ಇಷ್ಟೇ ಕಾರಣ ಆಗಿರ್ತಾನೆ. ಹೆಣ್ಣು ಹೊನ್ನು ಮಣ್ಣು ಅಷ್ಟೇ ಹೇಳಿದ್ದಾರೆ. ಆದರೆ ಪುರುಷನೂ ಕೂಡ ಇದರಲ್ಲಿ ಸೇರ್ಕೋಬೇಕು. ಅದು ಬೆಟರ್ ಥಾಟ್ ಅನ್ನೋವಂಥದ್ದು. ಇದಕ್ಕೆ ಹೆಂಗಿರ್ಬೇಕಪ್ಪ ಅಂತಂದರೆ ನೆಕ್ಸ್ಟು ಸ್ಟ್ಯಾಂಜಾದಲ್ಲಿ ಹೇಳ್ತಾರೆ, ಗೆಜ್ಜೆ ಕಾಲಿಗೆ ಕಟ್ಟಿಕೊಂಡು ಹೆಜ್ಜೆ ಹೆಜ್ಜೆಗೆ ಹರಿ ಎನ್ನುತ್ತಾ ಕುಣಿತಾ ಇರಬೇಕು ಅಂತ ಹೇಳ್ತಾರೆ. ಕುಣಿಬೇಕಣಯ್ಯ ಭಜನೆ. ಈಗ ಹಾಡು ಹೇಳಿದರು, ನಾಗರಾಜ್ ಹೇಳಿದರು, ಕುಣಿಬೇಕು. ನಾವು ಇಲ್ಲಿ ಸಂತೋಷ ಪಡಬೇಕು. ಅಪ್ಪ ಇದಕ್ಕಿನ್ನ ಒಳ್ಳೆ ಸಮಯ ಇಲ್ಲ ಕಣಯ್ಯ, ಕುಣಿಬೇಕು. ಬದುಕನ್ನು ಅನುಭವ ಮಾಡಬೇಕು.
ದಟ್ಸ್ ವಾಟ್. ಆದರೆ ನಮ್ಮ ಚಿಂತೆಯಲ್ಲಿ ಅದರಲ್ಲೇ ಕಳೆದೋಗಿರ್ತೀವಿ. ಅವ್ರು ಹೇಳಿದರು, ನಮಗೆ ಕಳೆದೋಗ್ಬಿಟ್ವಿ, ನಿನ್ನೆ ಡ್ಯಾನ್ಸ್ ನೋಡ್ತಾ 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 ಕಳೆದೋಗ್ಬಿಟ್ವಿ ಅಂತ ಹೇಳಿದ್ರಲ್ಲ, ಆ ರೀತಿ ಆಗುತ್ತೆ. ನಾವು ಕಳೆದೋಗಬೇಕು ಯಾವುದರಲ್ಲಿ ಅಂದರೆ ಶ್ರೇಷ್ಠ ಚಿಂತನೆಯಿಂದ. ಗೆಜ್ಜೆ ಕಾಲಿಗೆ ಕಟ್ಟಿಕೊಳ್ಬೇಕು, ಹೆಜ್ಜೆ ಹೆಜ್ಜೆಗೂ ಅರಿ ಅನ್ನಬೇಕು, ಲಜ್ಜೆ ಬಿಟ್ಟು ಕುಣಿತಾ ಇರಬೇಕು. ಅಂದರೆ ಸಂತೋಷ ಪಡ್ತಾಯಿರು. ವಿ ಹ್ಯಾವ್ ಬಾರ್ನ್ ಟು ಎಂಜಾಯ್ ಲೈಫ್. ನಾವು ಜೀವನವನ್ನು ಸುಖಾನುಭವ ಮಾಡೋಕ್ಕೋಸ್ಕರ ಹುಟ್ಟಿದ್ದೀವಿ. ನಮ್ಮ ಆಲೋಚನೆಗಳಿಂದ ನಾವು ಕೆಟ್ಟತನವನ್ನು ತಂದುಕೊಳ್ತೀವಿ. ಅದಕ್ಕೆ ನಮ್ಮ ಆಲೋಚನೆಗಳು ನಮ್ಮ ಕೆಲಸಗಳಾಗುತ್ತೆ. ನಮ್ಮ ಕೆಲಸಗಳು ನಮಗೆ ನೋವನ್ನು ತರುತ್ತೆ, ಹಿತವನ್ನು ತರುತ್ತೆ, ಅಹಿತವನ್ನು ತರುತ್ತೆ. ಆ ರೀತಿ ಸ್ವಲ್ಪ ದಿವಸ ಸುಖ, ಸ್ವಲ್ಪ ದಿವಸ ದುಃಖ, ಸ್ವಲ್ಪ ದುಃಖ, ಸ್ವಲ್ಪ ಸುಖ, ಈ ರೀತಿ ಚಕ್ರ ಆಗ್ತಾ ಹೋಗುತ್ತೆ. ಅದರಿಂದ ಆತ್ಮೀಯ ಬಂಧುಗಳೇ, ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ನಮ್ಮ ಬದುಕಿರುತ್ತೆ. ಥಾಟ್ಲೆಸ್ ಸ್ಟೇಟ್, ಅದು ಜಿಡ್ಡು ಕೃಷ್ಣಮೂರ್ತಿಯವರು ಒಬ್ಬರು ಹೇಳ್ತಾರೆ. ಇತ್ತೀಚೆಗೆ ಸಿದ್ದೇಶ್ವರ ಸ್ವಾಮಿಗಳು ಅಂತ, ಅವರ ಆಲೋಚನೆಗಳನ್ನು ನಾವೆಲ್ಲ ಕೇಳಿದರೆ ಅವ್ರದ್ದು ಜಿಡ್ಡು ಕೃಷ್ಣಮೂರ್ತಿಯವ್ರ ಥರನೇ ಇದೆ. ಅದಕ್ಕೆ ಅವರು ಎಲ್ಲದನ್ನು ಕೂಡ ಎಂಜಾಯ್ ಮಾಡಿರಿ. ಪ್ರತಿಯೊಂದು ಮಾತಿನಲ್ಲೂ ಕೂಡ ಬದುಕು, ಅನುಭವ, ಶ್ರೇಷ್ಠತೆ, ಭೂಮಿ ಬಗ್ಗೆನೇ ಮಾತಾಡ್ತಾರೆ, ಬೀಜದ ಬಗ್ಗೆನೇ ಮಾತಾಡ್ತಾರೆ. ಏನೂ ಆದಾಗ ಇಂಥ ಎಂಡಿಲ್ಲ. ಅವ್ರ ಜೊತೆಗೆ ನಾನು ಒಂದು ಸಮಾರಂಭಗಳಲ್ಲಿ ಊಟಿ ಅಂತ ಜಾಗದಲ್ಲಿ ಶೇರ್ ಮಾಡಿದ್ದೀನಿ, ಅವ್ರ ಜೊತೆ ಕೂತಿದ್ದೆ ಅನ್ನೋದೇ ನನಗೆ ಒಂದು ಹೆಮ್ಮೆಯ ವಿಷಯ. ಅದು ಆ ರೀತಿ ಒಂದು ನಾವು ಬಿಜಾಪುರಕ್ಕೆ ಹೋಗಿದ್ವಿ, ಅವರ ಆಶ್ರಮಕ್ಕೂ ಹೋಗಿ ಬಂದಿದ್ದೀನಿ. ಆಮೇಲೆ ಸುತ್ತೂರು ಮಠದಲ್ಲಿ ಯಾವಾಗಲೂ ಸಿಗೋರವರು, ಪ್ರೈಮ್ ಮಿನಿಸ್ಟ್ರ್ ಜೊತೆಗೂ ಕೂಡ ಸುತ್ತೂರು ಮಠದಲ್ಲಿ ಸಿಕ್ಕಿದ್ದಾರೆ, ಅವರು ಮಾತಾಡಿದ್ದಾರೆ. ಸೊ ಅದರಿಂದ ಆತ್ಮೀಯ ಬಂಧುಗಳೇ, ಇನ್ನು ಒಂದು 2 ಹಾಡನ್ನು ಮಾತ್ರ ಹೇಳ್ತೀನಿ. ಏನಾಗುತ್ತೆ ಇದರಿಂದ? ಸಮಾಜ ಸುಧಾರಣೆ ಆಗುತ್ತೆ. ಈ ಆಲೋಚನೆಯಲ್ಲಿ ಏನಿದೆ ಅಂತಂದರೆ, ಸಮಾಜ ಅಂದರೆ ನೀವೊಬ್ಬರೇ ಇರೋದಾದರೆ ಹೆಂಗೆ ಬೇಕಾದ್ರೆ ಇರಿ, ನಿಮಗೆ ಇಷ್ಟ ಬಂದಂಗಿರಿ, ಯಾರೂ ತೊಂದರೆ ಮಾಡಲ್ಲ. ಆದರೆ ಇನ್ನೊಬ್ಬರು ಜೊತೆಗಿರಬೇಕು ಅಂದರೆ ಅವ್ರಿಗೆ ನೋವಾಗ್ದಂಗೆ ನೋಡ್ಕೊಳ್ಳೋದು ನಮ್ಮ ಕೆಲಸ. ಅದಕ್ಕೆ ಸಹಜೀವನ ಅಂತ ಕರೀತಾರೆ. ನಾನು ಒಬ್ಬನೇ ಇಲ್ಲ ಭೂಲೋಕದಲ್ಲಿ. ಈಗ ಹೊಸದುರ್ಗದಲ್ಲಿ ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಗೆ ಸಾವಿರಾರು ಜನ ಇದ್ದಾರೆ. ಅವರೆಲ್ಲರ ಹಕ್ಕುಗಳನ್ನು ಅವರ ಸಂತೋಷ ದುಃಖ ಗಮನಿಸಿ ನಾನು ನನ್ನ ಬಾಳನ್ನು ಕಟ್ಕೋಬೇಕು. ಅವ್ರಿಗೆ ಇಲ್ಲ ನಾನು ನನ್ನ ಇಷ್ಟ ಬಂದಂಗೆ ನಡೀತೀನಿ ಅಂತ ಹೇಳಿದ್ರೆ ಅದು ಹಂಗಾಗಲ್ಲ. ಅದಕ್ಕೆ ಸಹಜೀವನಕ್ಕೆ ನಮ್ಗೆ ಯಾಕೆ ಬಾಧೆ ಬರ್ತಾಯಿದೆ ಅಂದರೆ, ನಮ್ಮ ಪಾಲಿಸಿ ಎಲ್ಲೋ ಸಹಜೀವನಕ್ಕೆ ಪೂರಕವಾಗಿ ಇಲ್ಲ. ಅದಕ್ಕೇ ನಾವು ನೋವು ಅನುಭವಿಸ್ತಾ ಇದ್ವಿ. ಸಹಜೀವನಕ್ಕೆ ನಮ್ಮ ಪೂರಕವಾಗಿ ಇರಬೇಕು ನಮಗೆ. ಆಮೇಲೆ ಈ ಪುರಂದರದಾಸರ ಇದನ್ನು ಓದಿದ್ರೆ ಏನಾಗುತ್ತೆ, ನೈತಿಕ ಭಾವನೆಗಳು ನಮಗೆ ತುಂಬ ಯಥೇಚ್ಛವಾಗಿ ಬರುತ್ತೆ. ಅದಕ್ಕೆ ಶರೀರದ ಬಗ್ಗೆ ಬರೆದಿದ್ದಾರೆ. ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ ಹಿಗ್ಗುವೆ ಏಕೋ, ಈ ದೇಹಕ್ಕೆ ಹಿಗ್ಗುವೆ ಏಕೋ ಅಂತ ಹೇಳ್ತಾರೆ. ನೀರು ಒಂದಿಲ್ಲದೆ ಇದ್ದರೆ ಸಾಕು, ಇನ್ನೆಲ್ಲ ಇರಲಿ. ಈ ಪಂಚಭೂತಗಳು ಅಂತಿದ್ದೆ ಅವೆಲ್ಲವೂ ಇದ್ಕೊಳ್ಳಿ. ನೀರು ಒಂದಿಲ್ಲದೆ ಇದ್ದರೆ, ಮಳೆ ಒಂದು ಬರದೇ ಇದ್ದರೆ ಆಹಾರ ಬೆಳೆಯಲ್ಲ, ಎಲ್ಲ ತುಂಬ ತೊಂದರೆ ಆಗುತ್ತೆ ತಾನೆ. ಸೊ ಆ ರೀತಿ ಆಮೇಲೆ ವೈರಾಗ್ಯ ಬರುತ್ತೆ. ಈ ಸಾಧು ಸಂತರ ಜೊತೆನಲ್ಲಿದ್ದರೆ ನಮಗೆ ವೈರಾಗ್ಯ ಬರುತ್ತೆ. ಅದಕ್ಕೋಸ್ಕರ ಮೂಢನಂಬಿಕೆಗಳು ನಮಗೆ ಹೋಗುತ್ತೆ, ನಶಿಸಿ ಹೋಗುತ್ತೆ. ಮೂಢನಂಬಿಕೆಗಳು ನಮಗಿರಲ್ಲ. ಈಗ ನಮಗೆ ಎಷ್ಟೋ ಮೂಢನಂಬಿಕೆಗಳಿದೆ. ಆಮೇಲೆ ಅದಕ್ಕೆ ಎಲ್ಲದೂ ಯಾವುದು ಮೂಢನಂಬಿಕೆ ಯಾವುದಲ್ಲ ಅನ್ನೋ ಅಂಥದ್ದು ಒಂದು ವಿಚಾರ. ಈಗ ನನಗೆ ನಮ್ಮ ತಂದೆ ಇದ್ದರು, ನನಗೆ ಒಂದು ಡಿಗ್ರಿ ಮಾಡಿದೆ. ನಾನು ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಿನಲ್ಲಿ ಡಿಗ್ರಿ ಮಾಡಿದೆ. MSc ಹೋಗಬೇಕು ಅಂತ ನನಗೆ, ಟೀಚರ್ ಆಗಬೇಕು, PhD ಮಾಡಬೇಕು ಅಂತ ನನಗೆ ಆಸೆ ಇತ್ತು. ನಮ್ಮಪ್ಪ ಹೇಳಿದ್ರು, ನನಗೆ ಗೊತ್ತಾಗ ಮಗು, ಸೋಮಸಂದ್ರಕ್ಕೆ ಹೋಗೋಣ, ದೇವ್ರ ಅಪ್ಪಣೆ ಕೇಳೋಣ ಅಂದ್ಬಿಟ್ರು ನಮ್ಮಪ್ಪ. ಸೋಮಸಂದ್ರಕ್ಕೆ ಹೋದ್ರೆ ಅದು LLB ಹೋಗಬೇಕು ಅಂತ ಕೊಡ್ತು ದೇವರು.
ನಾನು ಹಂಗೆ ಹೋಗಿದ್ದು ದಾವಣಗೆರೆಗೆ ಓದಿದ್ದು, ಅಲ್ಲಿ ಓದಬೇಕು ಅನ್ನೋ ತಲೆಯಲ್ಲಿ ಇರಲಿಲ್ಲ. ದೇವ್ರು ಹೇಳ್ತು ಅಂತ ನಾನು ಓದೆ. ಆಮೇಲೆ 500 ರೂಪಾಯಿ ಸ್ಟೈಫಂಡ್ ಬಂತು. ಹೊಸದುರ್ಗದ ತುಮಕೂರಿನಲ್ಲಿರಬೇಕೋ, ಶಿವಮೊಗ್ಗದಲ್ಲಿರಬೇಕೋ, ಬೆಂಗಳೂರಿಗೆ ಹೋಗ್ಬೇಕೋ ಅಂತ ಕೇಳಿದರೆ ಬೆಂಗಳೂರಿಗೆ ಹೋಗಲಿ ಅಂತ ಕೊಡ್ತು. ನಮ್ಮಪ್ಪ ಅಲ್ಲಿಗೆ ಕರ್ಕೊಂಡೋದ್ರು ನನಗೆ. ಆಮೇಲೆ ಹನುಮಂತ ನಗರದಲ್ಲಿ ಮನೆ ಸಿಕ್ತು. ಹನುಮಂತಪ್ಪ ಮನೆ ಕೊಟ್ಟರು. ಹನುಮಂತ ನಗರದಲ್ಲಿ ಮನೆ ಸಿಕ್ತು, ಹನುಮಂತಪ್ಪ ಮನೆ ಕೊಟ್ಟರು. ಅಲ್ಲಿಂದ ಶೇಷಾದ್ರಿಪುರಂ ಕೊಡ್ತೀನಿ, ಆಂಜನೇಯ ಬ್ಲಾಕ್ ಅಂತ ಇದೆ. ಅಯ್ಯೋ ಗ್ರಹಚಾರದ ಅಂತ. ಆಮೇಲೆ ದಾಸಾಯಿನ ಇಡಿಸ್ಬೇಕು ಅಂದ್ರೆ ನಮ್ಮಪ್ಪ, ಹೊಸ್ದಾಗಿ ಬೋರ್ಡ್ ಹಾಕ್ತೀಯಾ, ದಾಸಾಯಿನ ಇಡಿಸ್ಬೇಕಪ್ಪ ಅಂದ್ರೆ. ನಿನ್ನ ಹೆಸರು ಏನಪ್ಪ ಅಂದೆ. ದಾಸಾಯಿನ. ಹನುಮಪ್ಪ ಅಂತ. ಅಯ್ಯೋ ಇದು ಹೋಗಲಿ. ನಾನು ಜಡ್ಜಾದಾಗ ನನಗೆ ಬೆಳ್ಳಿ ಕೋಲು ಇಟ್ಕೊಂಬರ್ತಾರೆ. ಹೈಕೋರ್ಟ್ ಜಡ್ಜ್ ಆದರೆ ದಾರಿ ತೋರಿಸ್ತಾರೆ, ಕದ ತೆಗಿತಾರೆ, ಕಾರ್ನಲ್ಲಿ ಅಳಿಸ್ತಾರೆ, ಕಾರ್ನಲ್ಲಿ ಇಳಿಸ್ತಾರೆ, ಹತ್ತಿಸ್ತಾರೆ, ಎಲ್ಲ ಮಾಡ್ತಾರೆ. ನಿನ್ನ ಹೆಸರೇನು ಅಂತಂದೆ. ಹನುಮಯ್ಯ ಅಂತಂದು. ಅವನು ಇನ್ನು ಪರೀಕ್ಷೆ ಮಾಡೋದು ಬಿಡಲ್ಲಪ್ಪ ಅಂತ ಹೇಳಿದೆ. ಭಗವಂತನ ಕೃಪೆ ಇದ್ದರೆ ಅದು ಹೇಗೆ ಬರುತ್ತೆ ಅನ್ನೋದು ಖಂಡಿತ ನಮ್ಮೆಲ್ಲರಿಗೂ ಗೊತ್ತಿರಲ್ಲ. ಅನ್ನೋನ್ ಆರ್ ದಿ ಸೋರ್ಸಸ್, ಅನ್ನೋನ್ ಆರ್ ದಿ ವೇಸ್, ಗಾಡ್ ಹೆಲ್ಪ್ಸ್ ಅಸ್. ದೇವರು ನಮಗೆ ಸಹಾಯ ಮಾಡಲೇಬೇಕು ಅಂತಿದ್ದರೆ ಅವರು ಯಾವುದೋ ಪಥವನ್ನು ಕಂಡಿಡ್ಕೊಂಡು ನಮಗೆ ಸಹಾಯ ಮಾಡ್ತಾರೆ. ಅದರಿಂದ ಆ ಭಯ ತೆಗೆದುಹಾಕಬೇಕು. ನಮಗೆ ಈ ಭಯದ ಜೀವನ ಅನ್ನೋದು ತೆಗೆದುಹಾಕಬೇಕು. ನಿರ್ಭೀತರಾಗಿ ಇರಬೇಕು. ಅದೇ ಟ್ರುತ್. ಸತ್ಯ ಅಂದರೆ ಯಾವುದು ಅಂತಂದರೆ ನಿರ್ಭೀತತನವನ್ನು ನಮ್ಮಲ್ಲಿ ಮೈಗೂಡಿಸ್ಕೊಳ್ತಕ್ಕಂಥದ್ದು. ಇನ್ನು ಉಳಿದಿರೋದೆಲ್ಲ ಒಂದು ಸುಳ್ಳು ಹೇಳಿದರೆ ಭಯ ಇರುತ್ತೆ. ಏನು ಎಲ್ಲಿ ಹೋಗಿದ್ದೆ ಅಂತಂದರೆ ಯಾವುದೋ ಮದುವೆಗೆ ಹೋಗಿರೋ ಅಥವಾ ಸ್ನೇಹಿತನ ಜೊತೆಗೆ ಹೋಗಿರ್ತೀರಿ ಅಂತ ಇಟ್ಕೊಳ್ಳಿ. ನನ್ನ ಹೆಂಡ್ತಿಗೆ ಹಿಂಗೆ ಹೇಳಿದರೆ ಅವನ ಹೆಸರು ಹೇಳಿದರೆ ಆಗಲ್ಲ. ಅದಕ್ಕೆ ಒಂದು ಸುಳ್ಳು ಏನಂತಂದರೆ ಎಲ್ಲೋಗಿದ್ರಿ ಅಂತ. ಯಾವುದೋ ಅಂಗಡಿಗೆ ಹೋಗಿದ್ದೆ ಕಣ ಅಂತಂದು ಅವತ್ತು ನಡೆಯುತ್ತೆ ಅಷ್ಟೇ. ಆದರೆ ಸುಳ್ಳು ಹೇಳಿದೆ ನನ್ನ ಹೆಂಡ್ತಿಗೆ ಅನ್ನೋ ಅಂಥ ಆ ಮಾತಿನ ಇದು ನಮ್ಮ ಯಾವಾಗ ಮನವರಿಯದ ಕಳ್ಳತನವಿಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಗೊತ್ತಾಗದೇ ಇರುವಂಥ ಕಳ್ಳತನ ಯಾವುದೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ವ್ಯಕ್ತಿ ಮಾಡ್ತಾನೋ ಅವನಿಗೆ ಗೊತ್ತಿರುತ್ತೆ. ಅದು ಅವನನ್ನು ಬಾಧಿಸುತ್ತೆ. ವೆದರ್ ಕೋರ್ಟ್ಸ್ ಆರ್ ಗೋಯಿಂಗ್ ಟು ಪನಿಷ್ ಆರ್ ನಾಟ್. ಕೋರ್ಟ್ನವರು ನ್ಯಾಯಾಲಯಗಳು ಶಿಕ್ಷೆ ಕೊಡ್ತಾವೋ ಇಲ್ವೋ ಅದು ಬೇರೆ. ಆದರೆ ಅವನಿಗೆ ಬಾಧೆ ಆಂತರಿಕವಾಗಿ ಖಂಡಿತ ಇರುತ್ತೆ. ಅದಕ್ಕೋಸ್ಕರ ಇನ್ನು 2 ಮಾತ್ರ ಪದ್ಯಗಳನ್ನು ನಾನು ಇವತ್ತಿಗೆ ಇಟ್ಕೊಂತಿರ್ತೀನಿ. ಇದೊಂದು ಭಾಳ ಚೆನ್ನಾಗಿದೆ. ಇದನ್ನು ನೀವೆಲ್ಲರೂ ಕೇಳಬೇಕು. ಈಗ ಅದಕ್ಕೆ ಲಿಂಕ್ ಆಗುತ್ತೆ ಇದು. ಹಂತಕನ ದೂತರಿಗೆ ಕಿಂಚಿತ್ತೂ ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಮನವೇ. ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆಮನವೇ. ಅವನ ಕೊಂದಿವನ ಅರ್ಥವನ್ನು ಗಳಿಸುವರೆ. ಅಂದರೆ ಅವನನ್ನು ಸಾಯಿಸಿ ದುಡ್ಡು ಸಂಪಾದನೆ ಮಾಡ್ತೀನಯ್ಯ. ಅವನ ಕೊಂದಿವನ ಅರ್ಥವನ್ನು ಗಳಿಸುವರೆ. ಯಮನ ದೂತರು ಬರುವ ಹೊತ್ತು ನೀನರಿಯೇ. ಯಾವಾಗ ಬರ್ತಾರೋ ಗೊತ್ತಿಲ್ಲ ಕಡೆಯ. ಅವ್ರು ಕಾದ್ಕೊಂಡಿದ್ದಾರೆ. ಅವ್ರಿಗೆ ಒಳ್ಳೊಳ್ಳೆ ಮರಕ್ಕೆ ಕೊಡಲಿ ಹಾಕಕ್ಕೆ ಬರ್ತಾರೆ. ಯಾವಾಗ ಬರ್ತಾರೋ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದಿನರಾತ್ರಿ ಎನ್ನದಲೆ ವಿಷಯ ಲಂಪಟನಾಗಿ ಸವಿಯೂಟಗಳನ್ನುಂಡು ಭ್ರಮಿಸಬೇಡ. ದಿನ ರಾತ್ರಿ ಅಂದರೆ ಹಗಲು ರಾತ್ರಿ ಅಂತ. ದಿನ ರಾತ್ರಿ ಅಂದೇನೆ ದಿನ ರಾತ್ರಿ ಎನ್ನದಲೆ ಸವಿಯೂಟಗಳನ್ನುಂಡು ಭ್ರಮಿಸಬೇಡ. ಹೊಸ ಮನೆಯ ಕಟ್ಟಿಸಿದೆ ಬಸಿರು ಹೆಂಡತಿ ಮನೆ. ಹಸನಾಗಿ ಇದೆ ಬದುಕು ಸಾಯಲಾರೆನು ಎನ್ನಲು ಮೃತ್ಯು ಎಡತಲೆಯಲ್ಲಿ. ಮೃತ್ಯು ಎಡತಲೆಯಲ್ಲಿರ್ಪ ಕುಸುರಿ ದರಿಯದೆ ಬಿಡರು ಯಮನಾರು ಆಗ.
ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ಚಿಂತೆಯನ್ನು ಬಿಟ್ಟು ಶ್ರೀಹರಿಯ ನೆನೆ ಮನವೇ. ಯಾಕೆ ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಂದರೆ ಇದಕ್ಕೋಸ್ಕರ ಇದು. ಪುತ್ರ ಹುಟ್ಟಿದ ದಿವಸ ಹಾಲು ಊಟದ ಹಬ್ಬ, ಮತ್ತೊಬ್ಬ ಮಗನ ಉಪನಯನ ನಾಳೆ. ಹಸನಾಗಿ ಇದೆ ಬದುಕು ಸಾಯಲಾರೆನು ಎನ್ನಲು, ಹಸನಾಗಿ ಇದೆ ಬದುಕು ಸಾಯಲಾರೆನು ಎನ್ನಲು. ಮೃತ್ಯು ಎಡತಲೆಯಲ್ಲಿ ಮೃತ್ಯು ಎಡತಲೆಯಲ್ಲಿರ್ಪುದ ಹರಿಯೇ ಹರಿಯೇ. ಅಟ್ಟಡಿಗೆ ಉಣಲಿಲ್ಲ ಅಂದರೆ ಅಡುಗೆ ಮಾಡಿದ್ದನ್ನು ಅದು ಅಡುಗೆ ಮಾಡ್ಬೇಕಾದ್ರೆ ಆರೋಗ್ಯವಾಗಿದೆ. ಅಡುಗೆ ಮಾಡಿದ್ಲು ಕಣ್ರಿ, ಅದು ಸತ್ತೋಗ್ಬಿಟ್ಲು. ಅಡುಗೆ ಮಾಡಿದ್ಲು, ಒಲೆ ಒಚ್ಚಿದ್ಲು ಎಲ್ಲ, ಆದರೆ ಉಣ್ಣಕ್ಕಿಲ್ವಲ್ರಿ ಅಂತ. ಅದಕ್ಕೆ ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತು ನೀನರಿಯೇ. ಅಟ್ಟಡಿಗೆ ಉಣಲಿಲ್ಲ, ಇಷ್ಟ ದರ್ಶನವಿಲ್ಲ, ಕೊಟ್ಟ ಸಾಲವ ಕೇಳುವ ಹೊತ್ತು ನೀನರಿಯೇ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ. ಕಟ್ಲೆ ತುಂಬಿದ ಅಂದರೆ ನಿನ್ನ ಟೈಮ್ ಆದಮೇಲೆ ನೀನು ಒಂದು ಸೆಕೆಂಡ್ ಇಲ್ಲಿರಲ್ಲ. ಕಟ್ಲೆ ತುಂಬಿದ ಮೇಲೆ ಕ್ಷಣ ಮಾತ್ರವಿರಲಿಲ್ಲ, ಅಷ್ಟರೊಳು ಪುರಂದರ ವಿಠಲನ ನೆನೆ ಮನವೇ. ಅಷ್ಟರಲ್ಲಿ ನೀನು ಆ ಭಗವಂತನನ್ನು ಧ್ಯಾನ ಮಾಡಯ್ಯ ಅಂತ ಹೇಳ್ತಾರೆ. ಒಂದು ಇದನ್ನು ನೀವೆಲ್ಲ ಕೇಳಿದ್ದೀರಿ, ಇದು ಒಂದನ್ನು ಮಾತ್ರ ಹೇಳ್ತೀನಿ ಇದಕ್ಕೆ. ದಯಮಾಡೋ ರಂಗ ದಯಮಾಡೋ, ನಿನ್ನ ದಾಸನು ನಾನೆಂದು ದಯಮಾಡೋ. ಇದನ್ನು ನೀವು ಯೋಚನೆಯಲ್ಲಿ ಯೋಚನೆ ಮಾಡ್ಕೋಬೇಕು. ಯಾವುದು ಆತ್ಮಜ್ಞಾನಿಯಾಗಿರುತ್ತೋ ನಿನ್ನ ಮಕ್ಕಳನ್ನೂ ದೇವ್ರ ಥರ ನೋಡಬೇಕು. ಈ ಪ್ರಪಂಚದ ಎಲ್ಲ ಜನಗಳನ್ನೂ ದೇವ್ರ ಥರ ನೋಡಬೇಕು. ಇಫ್ ಯು ಕ್ಯಾನ್ ಸಿ ಗಾಡ್ ಇನ್ ಎವ್ರಿಥಿಂಗ್ ಆನ್ ದಿಸ್ ಅರ್ತ್, ನಿಮಗೆ ರಿಯಲೈಸ್ ಆಗಿದೆ ಅಂತ. ಸತ್ಸಂಗ ಅಂತಂದರೆ ಬಹಳ ಬಹಳ ಕಷ್ಟವಾದಂಥದ್ದು ಅದು, ಅದರಲ್ಲಿ ಸತ್ಸಂಗ ಅಂತ. ಸೊ ಆತ್ಮಜ್ಞಾನಿ ಆಗಬೇಕು ಅಂದರೆ ಆತ್ಮದ ಜೊತೆಗಿರಬೇಕು. ಲೌಕಿಕ ಜೀವನಕ್ಕೆ ಹೋದ್ವಿ ಅಂತ ಇಟ್ಕೊಳ್ಳಿ, ಒಂದು ಥಾಟ್ ಬರುತ್ತೆ, ಒಂದು ಆತ್ಮಜ್ಞಾನಕ್ಕೆ ಬದಲಿ ಒಂದು ಆಲೋಚನೆ ಬರುತ್ತೆ, ಅದು ಸಂಸಾರ ಆಗುತ್ತೆ. ಅದು ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಒಳ್ಳೆಯದಿದ್ದರೆ ಒಳ್ಳೆ ಕೆಲಸ ಮಾಡಿಸುತ್ತೆ, ಕೆಟ್ಟದಿದ್ದರೆ ಕೆಟ್ಟ ಕೆಲಸ ಮಾಡುತ್ತೆ. ಬಟ್ ಅದು ಸಂಸಾರ. ಜಿಡ್ಡು ಕೃಷ್ಣಮೂರ್ತಿಯವರು ಹೇಳೋದು ಆತ್ಮಜ್ಞಾನಿ ಆಗಬೇಕು ನೀವು ಅಂತೇಳಿದ್ರೆ, ನಿಮ್ಮ ಅಸೋಸಿಯೇಷನ್ನೇ, ನಿಮ್ಮ ಸಹವಾಸನೆ, ಸ್ನೇಹನೇ, ಮಾತೆ, ಕಥೆನೇ, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಆಲೋಚನೆ ಮಾಡೋದು, ಪುಸ್ತಕ ಓದೋದು ಎಲ್ಲವೂ ಆತ್ಮನಿಗೆ ಸಂಬಂಧಪಟ್ಟಿರಬೇಕಾದ್ರೆ ಆತ್ಮಜ್ಞಾನಿ. ಆತ್ಮದಲ್ಲಿ ನೀವು ಆತ್ಮಸಂಗಾತರಾಗಿ ಸತ್ಸಂಗದಲ್ಲಿ ಇದ್ದೀರಿ ಅಂತ ಅರ್ಥ. ಅದರ ಬಿಟ್ಟು ಇನ್ನೊಂದು ಆಲೋಚನೆ ಅಂತಂದರೆ ನಿಮಗೆ ಏನು ಬೇಕಾದ್ರೂ ಆಗ್ಬೋದು. ಅದರ ಲಾಭವೂ ಇರ್ಬೋದು, ನಷ್ಟವೂ ಇರ್ಬೋದು, ಸುಖವೂ ಇರ್ಬೋದು, ದುಃಖವೂ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಇದನ್ನು ನಾವು ಆಲೋಚನೆಯಲ್ಲಿ ನಾವು ತಿಳ್ಕೋಬೇಕು. ಅಡವಿಯೊಳ್ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲು ಕಟ್ಟಿ, ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ. ತೊಟ್ಟಿಲಿನ ಶಿಶುವೆ ಮಾಯವಾಯಿತು ಹರಿಯೇ. ನೋಡಿ ಇದ್ರ ಸಂದರ್ಭ ಹೆಂಗೆ ತರ್ತಾನೆ. ತಂದೆ ಶ್ರೀ ಪುರಂದರ ವಿಠಲನ ನಾ ಸಾಯೋ ಹೊತ್ತಿಗೆ ನೀ ಕಾಯೋ ಹರಿಯೇ. ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ, ಬಾವಿಯ ಜಲ ಬತ್ತಿ ಬರಿದಾಯಿತು ಹರಿಯೇ. ಇದೆಲ್ಲ ಆಗ್ಬೋದು. ಬಾವಿಯ ಜಲ ಬತ್ಬೋದು, ಬರಿದಾಗ್ಬೋದು, ತೊಟ್ಟಿಲಿನ ಶಿಶುವೆ ಮಾಯವಾಗ್ಬೋದು. ಭಗವಂತನ ಕೃಪೆ ಇದ್ದರೆ ಆಗ ಮಾತ್ರ ಡಿವೈನ್ ಗ್ರೇಸ್ ಅಂದರೆ
ಅದು ಆ ದಯೆ ಇದ್ದರೆ ಆಗ ನಾವು ಈ ಒಂದು ಸಾರ್ಥಕ ಬಾಳನ್ನು ಬಾಳ್ಬೋದು ಅಂತ ಹೇಳ್ತಾ 1ನೇ ಭಾಗನ ಇವತ್ತು ಈಗ ಈ ಪುರಂದರ ದಾಸರ 1ನೇ ಭಾಗವನ್ನು ಮುಗಿಸೋಣ. ಧನ್ಯವಾದಗಳು ಸೋದರ.